ಕೂತಿದ್ದಾಳೆ. ಅವಳಿಗೆ ಭೇಟಿಯಾಗದೆ ಹೋಗ್ತೇನೋ. ಇವತ್ತೊಂದು ದಿನ ಹೇಗಾದ್ರೂ ನಡೀಲಿ ಬಿಡು. ಆಯ್ತು ಗೌಡರೇ, ನೀವು ಹೇಳಿದಂತೆ ಹಾಗೇ ಆಗಲಿ. ಗೌಡ್ರ ಲೆಕ್ಕ ಎಲ್ಲ ಚುಕ್ತ ಮಾಡ್ಕೊಂಡ್ ಬಂದ್ ನೋಡ್ರಿ. ಜರ ಓದಿ ಹೇಳ್ತನು, ಜರ ಕೇಳ್ರಿ ಎಲ್ಲ ಲೆಕ್ಕ. ಗೌಡ್ರ ಮಕ್ಬೂಲ್ ಫೈನಾನ್ಸ್ 5 ಲಕ್ಷ, ಬಸವರಾಜ್ ಕನ್ಮಡಿ ಕೋಆಪರೇಟಿವ್ 5 ಲಕ್ಷ, ಅಪ್ಪಣ್ಣ ಬೀಳೂರು ವೈನ್ ಶಾಪ್ 5 ಲಕ್ಷ, ಎಲ್ಲಾ ಕೂಡಿ 15 ಲಕ್ಷ ಆಗೈತ್ರಿ. ಖರ್ಚು 19 ಲಕ್ಷ ಆಗೈತಿ ನೋಡ್ರಿ. ಏ ಶೆಟ್ಟಿ, ಯಾಕ್ರಿ ದನ್ಯಾರ ಯಾನ್ ತಪ್ಪಿಗೆ ಪಾತೇನ್ರಿ? ಮತ್ತೆ ನಿನ್ನನ್ನು ಲೆಕ್ಕ ಕೇಳಿದವ್ರು ಯಾರು? ಹಂಗ್ಯಾಂಗ್ರಿ ಶಿವ, ನೀವ್ ಕೇಳಿಲ್ಲ ಅಂದ್ರೆ ನಾವು ಬಿಡಾಕ್ ಬರ್ತೈತೇನ್ರಿ? ಅದೆಲ್ಲ ವಿಕ್ರಾಂತನಿಗೆ ಸಂಬಂಧಪಟ್ಟ ವಿಷಯ. ನನ್ನ ಮುಂದೆ ಏಕೆ ಬಗಳಿಯೋ ಕತ್ತೆ? ಅಂದ್ರ ಅದೆಲ್ಲ ವಿಕ್ರಾಂತಗನ ಒಪ್ಪಿಸ್ಬಿಟ್ರಿ ಅಂದಂಗ ಶುದ್ಧ ತಳವ್ ನಮ್ಮ ಗೌಡ್ರು ಅಡಿಯದಾಗ ಬಳು ಹೋಗಿ ಇನ್ನು ಅಳು ಆಗಲಾರದ ಉಳಿದ್ರಿ ಕೇಳ್ರಿ. ಅಲ್ರಿ ದನ್ಯಾರ, ನೀವು ದೊಡ್ಡ ದನ್ಯಾರ ಇರ್ಲಕ್ಕಾಗಿ ಒಬ್ಬ ಯಕಾಚಿತ್ತ ಮ್ಯಾನೇಜರ್ ಕೈಯಾಗ ಕೊಟ್ರಲ್ರಿ ಕಾರ್ಬಾರ. ಏ ಶೆಟ್ಟಿ, ಮಗನೇ ಮ್ಯಾನೇಜರ್ ಎಂಬ ಶಬ್ದವನ್ನ ಅನ್ಬ್ಯಾಡ ಅಂದ್ರ ಬಿಟ್ಟಿವ್ರಿ, ನಾವ್ಯಾಕ ಅನ್ನಕ್ ಹೋಗುನು? ಯಾವಾಗ ಬಂದೆ ಸುಜಾತ? ಈಗ ತಾನೇ ಬಂದೆ. ನೀನು ಹೇಗಿದ್ಯಾಣ? ನಾನೇ ನಮ್ಮ ಈ ಹಳ್ಳಿಗೆ ಹುಲಿಯಾಗಿದ್ದೇನೆ. ಸುಜಾತ, ನೀನ್ ಹೇಗಿದ್ಯಾ? ನಾನು ಚೆನ್ನಾಗಿದ್ದೀನಿ. ಸುಜಾತ, ನಿನ್ನ ರಿಸಲ್ಟ್ ಏನಾಯ್ತು? ಸೆಕೆಂಡ್ ಆಯ್ತು ಬಿಡೋಣ. ಸಹೋದರಿ ಬಂದ ಸಂತೋಷದಲ್ಲಿ ನಿಮ್ಮ ಹಿತೇಶನ್ನು ಮರೆಯಬೇಡಿ ಗೌಡರೇ. ಎಂತ ಮಾತನಾಡಿಯೋ ಸೂರ್ಯಕಾಂತ್. ಸುಜಾತ, ಈ ಸೂರ್ಯಕಾಂತ ನಿನಗೆ ಎಲ್ಲಿ ಭೇಟಿಯಾದ? ದಾರಿಯಲ್ಲಿ ನಡೆದುಕೊಂಡು ಬರ್ಬೇಕಾದ್ರೆ ಈ ಇನ್ಸ್ಪೆಕ್ಟರ್ ಭೇಟಿಯಾದ್ರು. ನನ್ ಗಾಡಿಯಲ್ಲಿ ಬಿಡ್ತೀನಿ ಬಾ ಅಂತ ಕರೆದುಕೊಂಡು ಬಂದಿದ್ದಾರೆ. ಹೌದು ಗೌಡರೇ, ನಿಮ್ಮ ಡ್ರೈವರ್ ಕಾರು ಕೆಟ್ಟಿದೆ ಅಂತ ದಾರಿ ನಡೆದುಕೊಂಡು ಬರ್ತಾ ಇದ್ರು. ಹಾಗೆ ನಾನು ಭೇಟಿಯಾದೆ, ನನ್ನ ಜೀಪ್ ನಲ್ಲಿ ಕರೆದುಕೊಂಡು ಬಂದೆ. ಒಳ್ಳೇದಾಯ್ತು ಬಿಡು. ಶೆಟ್ಟಿ, ಬಹಳ ದಿವಸಕ್ಕೆ ನನ್ನ ತಂಗಿ ಬಂದಿದ್ದಾಳೆ. ಗರಂ ಕಾಫಿ ಮಾಡ್ಕೊಂಡ್ ಬರು. ಆಯ್ತ್ರಿ ದನ್ಯಾರ, ಒಂದ್ 2 ಮಿನಿಟ್ ನೀವು ರೆಸ್ಟ್ ತೋರಿ, ನಾ ಹೋಗಿ ಗರಂ ಮಾಡ್ಕೊಂಡ್ ಬರ್ತೀನಿ. ನಿನ್ನ ರಿಸಲ್ಟ್ ಪಾಸ್ ಆಯ್ತಾ? ಕಂಗ್ರಾಚುಲೇಷನ್. ಹೌದು, ನನ್ನ ರಿಸಲ್ಟ್ ಪಾಸ್ ಆಗಿದ್ದು ನಿಮ್ಗೆ ಹೇಗೆ ಗೊತ್ತಾಯ್ತು? ನಿನ್ನ ರಿಸಲ್ಟ್ ಇಡೀ ಇಂಡಿಯನ್ ಪವರ್ ಹಾಗೂ ನಿನ್ನ ರಿಸಲ್ಟ್ ನನ್ನ ಮೈಂಡಿನಲ್ಲಿ ರೆಕಾರ್ಡ್ ಆಗಿದೆ. ಮತ್ತೊಂದು ಮಾತಿನಲ್ಲಿ ಹೇಳಬೇಕಾದರೆ ಇಡೀ ಭೂಮಂಡಲ ಪ್ರಪಂಚವನ್ನು ಬುಡಮೇಲು ಮಾಡುವ ಶಕ್ತಿಯಾದರೂ ಈ ವಿಕ್ರಾಂತನಲ್ಲಿದೆ. ನೀವೇನ್ ಹೇಳ್ತಾ ಇದ್ರ ಅಂತ ನನಗೊಂದು ಅರ್ಥವಾಗ್ತಾ ಇಲ್ಲ. ಅರ್ಥವಾಗುವಾಗ ಹೇಳಿದರೆ ವ್ಯರ್ಥವಾಗಿ ಹೋಗುವುದು ನನ್ನ ಲೈಫ್. ಒಂದು ವೇಳೆ ನನಗೆ ಅರ್ಥವಾಗುವಾಗ ಹೇಳಿದರೆ ನಾ ತೊಟ್ಟ ಹಠ ಚಿದ್ರಿ ಆಗುವುದರಲ್ಲಿ ಸಂದೇಹವೇ ಇಲ್ಲ. ನೀವೇನು ಹೇಳ್ತಿದ್ರ? ನನ್ಗೇನು ತಿಳ್ತಾ ಇಲ್ವಲ್ಲ. ಸುಮ್ಮನೆ ತಮಾಷೆಗೆ ಎಂದು ಬಿಡು ಸುಜಾತ. ನೀನು ನಿಮ್ಮಲ್ಲದೆ ಮಾತನಾಡುವಾಗ ನಾನು ಕೇಳಿಸಿಕೊಂಡೆ ಅಷ್ಟೇ. ಇಡೀ ಇಂಡಿಯನ್ ತೆಗೆದು ಮಾಡುವ ಪವರ್ ನನ್ನ ಹತ್ತಿರ ಇದ್ದಿದ್ದರೆ ನಾನು ಇಲ್ಲಿರುತ್ತಿರಲಿಲ್ಲ, ಆ ದೇವರ ಸ್ಥಾನದಲ್ಲಿ ಇರುತ್ತಿದ್ದೆ. ಮಾತಿನಲ್ಲಿ ತುಂಬಾ ಚಾಣಾಕ್ಷ ಇರ್ತಾವು. ಸುಜಾತ, ಈ ವಿಕ್ರಾಂತನ ಮನಸ್ಸು ಅರ್ಥ ಮಾಡಿಕೊಳ್ಳೋದು ತುಂಬಾ ಕಷ್ಟ. ಹೌದಪ್ಪ, ನೋಡೋಣ. ನೀನ್ ಹೇಳಿದ ಹಾಗೆ ಈ ವಿಕ್ರಾಂತನ ಮಾತು ಕತೆ ಒಂಥರ ಡಿಫ್ರೆಂಟ್ ಆಗಿದೆ ಅಲ್ವೇ? ಮಾತು ಅಷ್ಟೇ ಅಲ್ಲ ಸುಜಾತ, ನನ್ನ ಲೈಫೇ ಡಿಫ್ರೆಂಟ್. ನಾ ಇರುವುದೇ ಒಂಥರ ಡಿಫ್ರೆಂಟ್. ಚಾ ಬೆಂಗಳೂರಿನಿಂದ ಬಂದ್ ನೀವು ಬಹಳ ಸುಸ್ತಾಗಿರಿ. ನನ್ ಕೈಯಾರ ಮಾಡಿ ಚಾ ಕುಡಿದ್ರೆ ನಿಮ್ ತಲೆಯಾಗಿನ ದಿಮ್ಮ ಇಳಿದು ಹೋಗಿಬಿಡ್ತೈತಿ ನೋಡ್ರಿ. ವಿಕ್ರಾಂತನಿಗೆ ಕೊಡು. ತಗೋಪ ಮ್ಯಾನೇಜರ್. ಅಲ್ಲ ಸಣ್ಣ ಸಾವುಕಾರ. ಶೆಟ್ಟಿ, ಇನ್ಸ್ಪೆಕ್ಟರ್ ಕೊಡು ಕಾಪಿ. ಆತರಲ್ಲ ವಿಕ್ರಾಂತ್, ಸುಜಾತ, ನಾನೇನೋ ಬರುತ್ತೇನೆ. ಗೌಡರೇ, ನಾನು ಸ್ವಲ್ಪ ಆಫೀಸಲ್ಲಿ ಅರ್ಜೆಂಟ್ ಕಳಿಸಿದ್ದೆ, ನಾನೇನೋ ಬರುತ್ತೇನೆ. ಹೋಗಿ ಬಾ ಸೂರ್ಯಕಾಂತ್.
ವಿಕ್ರಾಂತ್ ನೀನು ಫ್ಯಾಕ್ಟ್ರಿ ಕಡೆಗೆ ಹೋಗಿ ಬಾ. ಸುಜಾತ ನಡೆಯಮ್ಮ ನಾವು. ಹೋಗು ಮುದಿಯ ಹೋಗು, ನಿನಗೆಲ್ಲ ಅರ್ಥವಾಗಬೇಕು ಈ ವಿಕ್ರಾಂತನ ತಿರುಪನೆ. ಸಮಯ ಸಾಧಿಸಿ ನಾ ಬೀಸುವೆ ನಿನ್ನ ತಂಗಿಗೆ ಮೋಹದ ಬಾಯಿ. ನನ್ನ ತಿರುಪನಂತೆ ಕುಣಿತಿರುವ ನಿನ್ನ ಹಣದ ಪರ್ವತ ಈ ಸರ್ಪಕ್ಕೆ ಕರಗಿ ಕೊರಗಿ ಮರಿಗಿ ಸಾಯಲೇಬೇಕು. ಅದನ್ನು ನಾನು ಕಣ್ತುಂಬ ಕಂಡು ನಕ್ಕು ನಡೆಯಲೇಬೇಕು. ಒಂದು ಅರಿತು ನೋಡು ಈ ವಿಕ್ರಾಂತನ ಕುತಂತ್ರವನ್ನು. ಮುದುಕ ರಾಮಪ್ಪ ಕುಂಬಾರ್ ಸೋದರ ಮಾವ ಇವರಾದ್ರು ಫುಲ್ ಆಯರ್ ಕೊಟ್ಟಿರ್ತಾರೆ. ನನ್ನ ಆತ್ಮೀಯ ಗೆಳೆಯದಂತ ರಾಮಪ್ಪ ಸಿದ್ದಪ್ಪ ಪಾಟೀಲ್ ಇವರಾದ್ರೂ ಫುಲ್ ಆಯರ್ ಕೊಟ್ಟಂತ ಕಲಾವಿದರು ಧನ್ಯವಾದ. ಕುಂತಲಿ ಕೂರಂಗಿಲ್ಲ, ನಿಂತಲಿ ನಿಲ್ಲಂಗಿಲ್ಲ, ಏನು ಅನ್ನಂಗಿಲ್ಲ, ಹೇಗೆ ಶ್ರಾವಣ ಮಾಸದಾಗ ಓರಿನ ಹಾಸಿದಾಗ ಶ್ರಾವಣ ಮಾಸದಾಗ ಓರಿನ ಹಾಸಿದಾಗ ದುನಿಯ ಕೆಳಗಿನ ಚಿಂತೆ ಕೆಳಗೆ ತಂತ ಮೇಲೆ ಚಿಂತೆ ಮೇಲೆ ನಡುವಿನ ಬುಲೆಟು ಎಲ್ಲ ಹೊಸಕಿಲ್ಲ ಚಂದ ಚಂದ ಏನು ನಾನು ಬಂದಾಗ ನೋಡ್ತೀನಿ ಬರೀ ನಾನು ಹಿಂದೆ ಹಿಂದೆ ಸುತ್ತಿಯಲ್ಲ. ಯಾವಾಗ್ಲೂ ನಾನು ಹಿಂದೆ ಸುತ್ತಿದ್ರೆ ನಿನ್ನ ಡ್ರೈವರ್ಗೆ ಹೆಂಗಂತ ಹೇಳ್ತೀನಿ. ನಿಮ್ಮ ಸಾಹುಕಾರ ಬೈತಾರ ಇಲ್ಲ ನನಗ. ಅವ್ರು ನನ್ನ ಮನೆ ಬಿಟ್ಟು ಈಗ ಹೊರಗೆ ಹಾಕಲಿ ನನಗೆ ಸಂತೋಷ ಐತಿ. ಚಂದಿ ನಿಮ್ಗೊಂದು ಮಾತು ಹೇಳ್ತೀನಿ ಕೇಳು. ನಾವು ದುಡಿಬೇಕು ಗಳಿಸ್ಬೇಕು ಅನ್ನೋವಲ್ಲ. ಆದಷ್ಟೆಲ್ಲ ಹೊಟ್ಟಿಗೆ ಬೆಟ್ಟಿಗೆ ಏಟಾದ್ರೆ ಸಾಕಣವನ. ಒಟ್ಟು ನೀನು ಇಷ್ಟು ನಿಷ್ಠವಾದಪ್ಪ ಅಂತ ನನಗೆ ಗೊತ್ತಾಗ್ಲಿಲ್ಲ. ಕರೆ ಹೇಳ್ಬೇಕಾರೆ ನಿನ್ನಂತ ಗಂಡನ ಪಡಿಬೇಕಾರ 7 ಜನ್ಮ ಪುಣ್ಯನ ಮಾಡಿರ್ಬೇಕಂತ ನಾನು. ಇನ್ನ ಮದುವೆನ ಆಗಿಲ್ಲ ಚಂದಿನಿ. ಮದುವೆ ಆಗ್ಬೇಕಂತ ನಾನು ಅದೀನಿ. ಆದ್ರೆ ಏನು ಮಾಡೋದ ಹುಡುಗ ನಮ್ಮ ಅಪ್ಪ ಒಬ್ಬ ಅದನಲ್ಲ, ಬರೀ ನನಗೆ ವಿಧಿ ಕಾರ್ಯದಲ್ಲಿ ಕಾಡಾಗತ್ತಾನ ಹಂಗೆ. ಚಂದಿನಿ ಅವ್ನು ಕೊಂದು ಬಿಟ್ರೆ ನಿಮ್ಮ ಅಪ್ಪನ. ನಮ್ಮಪ್ಪ ಕೊಂದರ ಈ ಲೋಕ ಸತ್ರು ನಮ್ಮ ಅಪ್ಪ ಒಟ್ಟ ಸಾಯಂಗಿಲ್ಲ ನೋಡ್ರಿ. ನಾನು ಒಂದು ಪ್ಲಾನ್ ಐತೆ ಚಂದಿನಿ, ಪ್ಲಾನ್ ಐತೆ. ಏನದ ಪ್ಲಾನ್? 1-2 ಔಷಧಿಗಳಿಗೆ ನಾವು ನಿಮ್ಮ ಅಪ್ಪನ ಮುಟ್ದಾಗ ಹಾಕ, ಅವಾಗ ನೋಡೋದ್ರ ಹೊಡತಾ. ನಮ್ಮಪ್ಪನ ಗುಳಿ ಹಾಕಿ ಸಾಯಿ ಹೊಡಿತ. ಒಲ್ಪ ನಮ್ಮಪ್ಪನ ಸಾಯಿ ಹೊಡಿಯೋದಂದ್ರೆ ನನಗೆ ಹೆದರಿಕೆ ನನಗೆ ಏನಾಗ್ತ ನೋಡ ಚಂದ್ರಿ ವಿಚಾರ ಮಾಡಿ ನೋಡ, ನಾ ಬೇಕು ನಿಮ್ಮ ಅಪ್ಪ ಬೇಕು ಅಂತ. ಮಾವ ನನಗೆ ನೀನ ಬೇಕಾ? ಹಾಗಾದ್ರೆ ಒಂದು ಪದ
ಸಮಕ್ಷಲ ಏನು ಬರ್ತೀಯನ ಎಲ್ಲ ಬೇಕಾಯ್ತಲ್ಲ ಅರ್ಜುನಗ ಯಾಕ ಬರ್ತೀಯೇನು ಎಲ್ಲಿ ಹೇಳ ಹೇಳ ಕರೆ ಕರೆ ಹೇಳ ಕರೆನೆ ಹೇಳ ಕರೆ ಕರೆ ಹೇಳ ಕರೆನೆ ಹೇಳ ನಮ್ಮೂರ ದಳದಾಗ ಬರ್ತೀಯನಿ ಸರಿ ಈ ಸರಿ ಎಲ್ಲಿ ಕರೀತೀಯೋ ಎಲ್ಲಿ ಹೋಗೋಣ ಎಲ್ಲಿ ಹೋಗೋಣ ಇವತ್ತು ಸಿಂಧಿ ಜಾಸ್ತಿ ಹೋಯ್ತು ಅಲ್ಲಿ ಹೋಗೋಣ ಸ್ವಲ್ಪ ಅಲ್ಲಿ ಬೇಡ ಹೋಗು ನಡಿ ಹಂಗಾರ ಸಿಂಧಿ ಬಿಟ್ಟು ನಾವು ಬಡ್ರಿ ಗಾಡ್ಯಾಗ ಅರ್ಜುನಗ ಸಂಜೆ ತುಪ್ಪದಾಗ ಸೂರ್ಯ ತಂಪಾದಾಗ ಅತ್ತಿತ್ತ ಸುತ್ತಮುತ್ತ ಮಾವ ನೀ ಹೇಳಿದ್ರೆ ನಮ್ಮ ಅಪ್ಪಗೆ ಗುಳಿಗೆ ಹಾಕಿ ಸಾಯಿ ಬಿಡ್ತೀನಿ. ಗುಳಿಗೆ ಇವತ್ತು ಕೊಡ್ತೀಯೋ ಏನು ಬೆಳಗ್ಗೆ ಆದ್ಮೇಲೆ ಕೊಡ್ತೀಯೋ? ಇವೆರಡು ಗುಳಿಗೆ ಹಾಕಿ ನಿಮ್ಮ ಅಪ್ಪಗ
ಅವಾಗ ನೋಡಿ ನಿನ್ನ ಗುಳಿಗೆ ಊತದಿಂದ ಐತಿ ಹಾಕಿ ನಮ್ಮ ಅಪ್ಪನ ತೋರಿಸಿದ್ದ. ಹೇ ಜಗಜ್ಯೋತಿ ಬಸವೇಶ್ವರ, ಕೇಳಲಾರೆಯ ಈ ಬಡವನೊಡಲಿನ ಕರುಳಿನ ಕೂಗಣ್ಣು. ಮನೆ ಎತ್ತರಕ್ಕೆ ಬೆಳೆದು ನಿಂತ ತಂಗಿಯ ಮದುವೆ ಮಾಡಲಾಗದೆ ಮನೆಯಲ್ಲೇ ಕೈಕಟ್ಟಿ ಕುಳಿತಿರುವ ಈ ಬಡವನ ಬಾಳು ಕಣ್ಣೀರಿನ ಗೋಳಾಗಿದೆ. ಹಣದ ಆಶೆಗಾಗಿ ಮೋಸ ಹೋಗುವ ಈ ಬಂಡ ಸಮಾಜದಲ್ಲಿ ನನ್ನ ತಂಗಿಯ ಕೊರಳಿಗೆ ಕರಿಮಣಿ ಸರ ಕಟ್ಟುವ ವರಣ ಸಿಗಲಾರನೆ ತಂದೆ. ಹೇ ಬಡವರ ಬಂಧುವೆ, ನಿನ್ನನ್ನೇ ನಂಬಿರುವೆ. ನಿನಗೆ ಶಿರವಾಗಿ ಬೇಡಿಕೊಳ್ಳುವುದು ಒಂದೇ, ಈ ನನ್ನ ತಂಗಿಗೆ ಮಾಂಗಲ್ಯ ಭಾಗ್ಯ ಕರುಣಿಸು ಎಂದು. ಈ ನನ್ನ ತಂಗಿಯ ತಾಳಿಗಾಗಿ ಈ ಬಡವನ ರಕ್ತ ವ್ಯರ್ಥವಾದರೂ ಚಿಂತೆ ಇಲ್ಲ. ಒಟ್ಟಿನಲ್ಲಿ ನನ್ನ ತಂಗಿ ಮುತ್ತೈದೆಯಾಗಬೇಕು, ಮುತ್ತೈದೆಯಾಗಬೇಕು. ನಿನ್ನನ್ನೇ ನಂಬಿರುವೆ ತಂದೆ, ನಿನ್ನನ್ನೇ ನಂಬಿರುವೆ. ನಂಬದ ಬಡವರ ಕೈ ಬಿಡಬೇಡ ತಂದೆ, ಕೈ ಬಿಡಬೇಡ. ತಂಗಿ ಜ್ಯೋತಿ, ನಾನು ನೀರು ತುಂಬಿಕೊಂಡು ಬರುತ್ತೇನೆ. ಮನೆ ಕಡೆ ಜೋಪಾನ. ಸರಿನಾ? ಕೇಳಿಸಿದರೂ ಕೂಡ ಕೇಳಿಸಿದ ಹಾಗೆ ಕಣ್ಣು ಮುಚ್ಚಿಕೊಂಡು ಕುಳಿತಿರುವಿಯಾ? ನನ್ನ ಅಣ್ಣನ ಬರ್ತನದ ಭಾವನೆ ನನ್ನ ಕಣ್ಣಿಗೆ ಕಾಣಿಸ್ತಾಗಿದೆ ಅಂತಂದೆ. ಈ ನಿನ್ನ ಮಗಳ ಆಸೆ ಒಂದೇ ಒಂದು, ನನ್ನ ಅಣ್ಣನ ಬಾಳನ್ನು ದೀಪ ಜ್ಯೋತಿಯಾಗಿ ಬೆಳಗಬೇಕೆಂಬುದು ನನ್ನ ಆಸೆ. ಆಸೆ ಜ್ಯೋತಿ, ನಿನ್ನ ಆಸೆ ತೀರುವುದು ಆ ದೇವರಿಂದಲ್ಲ, ನನ್ನಿಂದ. ಕಾಮಕ, ದೇವರಿಗೆ ಬೇಡುತ್ತಿರುವ ಜ್ಯೋತಿಗೆ ಸಿಗರೇಟ್ ಹಾಕ್ತಾ ಇದೆಯಲ್ಲ, ಆ ದೇವರು ಯಾವ ಕಾಲಕ್ಕೂ ನೀನನ್ನು ಮೆಚ್ಚುವುದಿಲ್ಲ. ದೇವರು ಎಲ್ಲೇ ಸಕ್ಕಿನ ಹೆಣ್ಣೆ, ದೇವರು ದೇವರಂತಕ್ಕೆ ಸಾಯುವೆ. ಆ ದೇವರ ಮೇತು ಅಲ್ಲಿಂದ ಇಲ್ಲಿಯವರೆಗೂ ನಿನಗೋಸ್ಕರ ಬಂದಿರುವ ಈ
ತಡ್ಕೊಳ್ಳೋದಾಗತ್ತ ಮುರುಕ ಗುಡಸಲ ಹರಕ ಸೀರೆ ಉಟ್ಟ ತೊಂದು ಹೊತ್ತಿನ ಗಂಜಿಗೆ ಗತಿ ಇಲ್ಲದ ಒಬ್ಬ ಮಡಿವೆ ನಿಮಗೆ ಚಪ್ಪಲಿ ಅಂದ್ರೆ ಅಲ್ರಿ ಗೌಡ್ರ. ನೀವಂದ್ರೆ ಏನು, ನಿಮ್ ವರ್ಚಸ್ ಅಂದ್ರೆ ಏನು, ನಿಮ್ ಕಿಮ್ಮತ್ ಅಂದ್ರೆ ಏನು ಅಂತ ತ್ರಾಗ ನಿಮ್ಗೆ ನಿಮ್ದದಲ್ರಿ. ಸೆಟ್ಟೆ, ನಾನು ಬಂದಿರುವುದು ಇವಳ ಜೀವ ತೆಗೆಯೋದಕ್ಕಲ್ಲ, ಇವಳ ಶೀಲ ಸುಡುವುದಕ್ಕೆ. ಜೊತೆ ಒಳ್ಳೆ ಮಾತಿನಿಂದ ನನ್ನ ಮಗ್ಗಲ ಮಲಗಿ ಸೀರೆ ಬಿಚ್ಚಿ ಬೆಚ್ಚನೆಯಾದರೆ ಸರಿ, ಎಲ್ಲವಾದರೆ ನಾನು ಮನುಷ್ಯನೆಂಬುದನ್ನು ಮರೆಯಬೇಕಾಗುತ್ತದೆ. ಎಚ್ಚರ. ಸಿಕ್ಕವರ ಮಕ್ಕಳಿಗೆ ಮಲಗಿ ಸೀರೆ ಬಿಚ್ಚೋದಕ್ಕೆ ನಾನೇನ ಸೂಳೆ ಅಲ್ಲ. ನಿನ್ನಂತ ಗೌಡನ ದರ್ಪಕ್ಕೆ ಹೆದರುವ ಹೆಣ್ಣು ನಾನಲ್ಲ. ಒಲಿವಂತಿದ್ದ ರವಿರಾಜನ ಬಾಳಲೆ ನುಚ್ಚೂಡನಾಗಿ ಇನ್ನೇನಾದರೂ ನೀನು ಇದೇ ರೀತಿ ಹಠ ಮಾಡಿದರೆ